ನೋಡಿದೆ ಬರೋದಲ್ಲ ಈ ಹೈವೇ ಗುಡ್ಡ ಕುಸಿತ ಎಷ್ಟು ಭೀಕರ ಇದೆ ಅಂತ ಹೇಳಿದ್ರೆ, ಇವತ್ತು ಅಂತ ಹೇಳಿದ್ರೆ ಮೇಲಿದ್ದವರು ಅವರ ಡ್ರೈವರಿಗೆ ಫೋನ್ ಮಾಡಿದ್ರೆ ಹಲೋ ಹಲೋ ಅಂತ ಇದ್ದಾರಂತೆ. ಲಾರಿಯ ದೊಡ್ಡ ಶಬ್ದ ಬರ್ತಾ ಇದೆ, ಅಂದ್ರೆ ಒಳಗಡೆ ಭೂಮಿ ಒಳಗಡೆ ಮಣ್ಣಿನ ಒಳಗೆ ಲಾರಿಯ ಶಬ್ದ ಬರ್ತಾ ಇದೆ, AC ಸ್ಟಾರ್ಟ್ ಇದೆ ಅಂತೆ. ಹಲೋ ಹಲೋ ಅನ್ನೋ ಒಂದು ಕನೆಕ್ಷನ್ ಆಗ್ತಾ ಇದೆ, ಮೊಬೈಲ್ ರಿಂಗ್ ಆಗ್ತಾ ಇದೆ. ಹೀಗಾಗಿ ಆ ಗಾಡಿನ ಹುಡುಕ್ತಾ ಇದ್ದಾರೆ ಈಗ, ಆ ಭೂಮಿ ಒಳಗೆ ಎಲ್ಲಿದೆ ಏನಂತೇಳಿ. ಅಂದ್ರೆ ಎಷ್ಟು ಭೀಕರತೆ ಅಂತ ಹೇಳಿದ್ರೆ, ಮನುಷ್ಯ ಎಷ್ಟು ಜನ ಈ ಭೂಮಿ ಅಡಿಯಲ್ಲಿ ಅಂದ್ರೆ ಗುಡ್ಡ ಕುಸಿತದೊಳಗೆ ಸಿಕ್ಕಾಕೊಂಡಿದ್ದಾರೆ, ಎಷ್ಟು ಭೀಕರತೆ ಇರ್ಬೋದು ನಾವು ಅರ್ಥ ಮಾಡ್ಕೋಬೇಕು. ಎಷ್ಟು ಜನ ಈಗೂ ಜೀವನ್ ಮರಣದ ಮಧ್ಯ ಹೋರಾಟ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ಇತ್ತೀಚೆಗೆ ನೀವು ಒಂದು ದೊಡ್ಡ ದುರ್ಘಟನೆ ಕೇಳಿರ್ತೀರ. ಆ ದುರ್ಘಟನೆ ನಡೆದಿರುವುದು ಅಂತ ಹೇಳಿದ ಕೂಡಲೇ ಏನೊಂದು ಕುಟುಂಬ ಇರುತ್ತೆ, ಹೈವೇ ಅಂತ ಹೇಳಿದ್ರೆ ಅಭಿವೃದ್ಧಿ ಪಥದಲ್ಲಿರುವಂತ ದೊಡ್ಡ ಹೈವೇ ರಸ್ತೆಯ ಪಕ್ಕದಲ್ಲಿ ಒಂದು ಹೋಟ್ಲ್ ಇಟ್ಕೊಂಡಿರ್ತಾರೆ. ಆ ಹೋಟ್ಲ್ನವರು ತಿರುಗಿ ನೋಡೋ ಹೊತ್ತಿಗೆ 6 ಜನ ಮಂಡಿನಡಿ ಒಳಗೆ ಅಂದ್ರೆ ಪೂರ್ತಿ ಸತ್ತೇ ಹೋಗಿರ್ತಾರೆ ಅಂತ ಹೇಳಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಟ್ಯಾಂಕರು, ಲಾರಿಗಳು ನೀರಲ್ಲಿ ತೇಲುವಂತಹದ್ದು, ಶವಗಳು, ಅದೆಲ್ಲ ಮೀರಿ ಇವತ್ತು ಬಂದಿರುವಂತ ಮಾಹಿತಿ ಅಂತ ಹೇಳಿದ್ರೆ ಬೆಂಚ್ ಕಾರ್ ಸಮೇತನೂ ಭೂಮಿಯೊಳಗೆ ಹುದಿಗೋಗಿರುತ್ತೆ. GPS ನಿಂದ ಪತ್ತೆ ಮಾಡ್ತಾರೆ. ಅದರ ಅರ್ಥ ಇನ್ನೇನು ಈ ಭೂಮಿ ಮಣ್ಣಿನೊಳಗೆ ಹೋಗಿದೆ ಏನು ಅಂತ ಹೇಳಿ. ಆದ್ರೆ ಇಲ್ಲಿ ತುಂಬಾ ದೊಡ್ಡ ಯೋಚನೆ ಮಾಡಬೇಕಾದ. ಯಾಕಂತ ಹೇಳಿದ್ರೆ ನನಗೆ ಅಲ್ಲಿ ಶವಗಳು ಇವತ್ತೇನು ಸಿಕ್ಕಿದೆ ಅದರ ಫೋಟೋಗಳನ್ನ ನನಗೆ ಈಶ್ವರ್ ಮಲ್ಪೆ ಅವ್ರು ಕಳಿಸಿದಾಗ ಅದಂತೂ ನೋಡಿಬಿಟ್ರೆ ನಾವು ಒಬ್ಬ ಮನುಷ್ಯನ ಕರಳು ಕಿತ್ತಿ ಬರುತ್ತೆ. ಇಲ್ಲಿವರೆಗೆ 7 ಜನರದ್ದು ಅಂದ್ರೆ ಶವ ಸಿಕ್ಕರೆ ಇನ್ನೊಂದು ದೇಹದ ಅರ್ಧ ದೇಹ ಸಿಕ್ಕಿದೆ, ಬರೀ ಅರ್ಧ ಬಾಡಿ ಸಿಕ್ಕಿದೆ, ಇನ್ನು ಅರ್ಧ ಬಾಡಿ ಸಿಕ್ಕೇ ಇಲ್ಲ. ಅಂದ್ರೆ ಪ್ರಕೃತಿಯ ವಿರುದ್ಧ ನಡೆದಾಗ, ಪ್ರಕೃತಿಯ ವಿರುದ್ಧ ನಾವು ದೊಡ್ಡ ದೊಡ್ಡ ಹೈವೇಗಳನ್ನ ಏನು ಅಭಿವೃದ್ಧಿ ಮಾಡಬೇಕು, ಹೈವೇಗಳನ್ನ ಮಾಡಿಬಿಟ್ರೆ ಸಾಕು, ಏನು ಪ್ರಜ್ಞೆಯಲ್ಲಿ ತುಂಬಾ ಬೇಗನೆ ಇಷ್ಟು 1000 ಕಿಲೋಮೀಟರ್ ಹೈವೇ ಮಾಡಿದ್ವಿ, ಇಷ್ಟು 1000 ಕಿಲೋಮೀಟರ್ ಹೈವೇ ಮಾಡಿದೆ ಅಂತೇಳಿ ಹೋಗ್ತೇವೆ. ಆ ಹೈವೇ ಮಾಡೋಕ್ಕಿಂತ ಮೊದಲು ನಾವು ಪ್ರಕೃತಿ ಬಗ್ಗೆ ಯೋಚನೆ ಮಾಡಲಿಲ್ಲ. ಏನು ಮಾಡ್ತಾ ಇದ್ದೇವೆ, ರಸ್ತೆ ಎಲ್ಲಿ ಮಾಡ್ತಾ ಇದ್ದೇವೆ ಯೋಚನೆ ಮಾಡಲಿಲ್ಲ. ಸೇಫ್ಟಿ ಅಂತ ಹೇಳಿದ್ರೆ ಸುರಕ್ಷತಾ ಕ್ರಮಗಳನ್ನು ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್, ಅದ್ಭುತವಾದ ಉದಾಹರಣೆ ಅಂದ್ರೆ ಏನು ಮಂಗಳೂರಿನಿಂದ ಕುಮಟಾದಿಂದ ಅಂಕೋಲಾ ಇದ್ರ ಮಧ್ಯ ಬರುವಂಥದ್ದು ಅಂದ್ರೆ ಬಾಳಿಗೋಳಿ ಕ್ರಾಸ್ನಿಂದ ಮುಂದೆ ಬರುವಂಥ ಶಿರೂರು ಏನಿದೆ ಒಂದು ರಸ್ತೆ. ಇಲ್ಲಿಂದ ಏನಂತ ಹೇಳಿದ್ರೆ ಅಂಕೋಲಾದಿಂದ ಅಥವಾ ಕುಮಟಾದಿಂದ ನೀವು ಗೋಕರ್ಣಕ್ಕೆ ಹೋಗೋದಿದ್ರೆ, ಇಲ್ಲ ಕಾರವಾರ ಗೋವಾ ಹೋಗೋದಿದ್ರೆ ಇದ್ರ ಮಧ್ಯ ಬರುವಂತಹದ್ದೇ ಶಿರೂರು ಗ್ರಾಮ. ಶಿರೂರು ಗ್ರಾಮಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇಲ್ಲಿ ಹೈವೇಯಲ್ಲಿ ಒಂದು ಸೈಡ್ ಗುಡ್ಡ ಇದೆ, ಇನ್ನೊಂದು ಕಡೆ ನಿಮಗೆ ಗಂಗವಳ್ಳಿ ನದಿ ಕಾಣುತ್ತೆ. ಸೊ ಇದ್ರ ಮಧ್ಯನೇ ಹೈವೇ ಹೋಗುತ್ತೆ. ಆದ್ರೆ ಹೈವೇ ನಿರ್ಮಿಸುವ ಹೊತ್ತಿಗೆ ಯೋಚನೆ ಮಾಡಬೇಕಾಗಿತ್ತು, ಈ ಹೈವೇಯ ಗುಡ್ಡವನ್ನು ಕಟ್ ಮಾಡಿ ನಾವೇನಾದರೂ ರಸ್ತೆ ನಿರ್ಮಾಣ ಮಾಡಿದರೆ ಇದು ಮುಂದೆ ಎಷ್ಟು ಅಪಾಯಕಾರಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಏನಿ ಹೈವೇ ಅಂತ ಹೇಳಿದ್ರೆ ಏನಿ ಕುಮಟಾ ಮತ್ತೆ ಅಂಕೋಲಾ ಮಧ್ಯ ಸುಮಾರು 10 ನದಿಗಳ ಮೂಲಗಳು ಹುಟ್ಟುತ್ತಾವ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ನದಿಗಳು ಹುಟ್ಟುತ್ತೆ. ಹಾಗಾದ್ರೆ ನದಿಗಳು ಎಲ್ಲಿಂದ ಹುಟ್ಟುತ್ತೆ ಅಂದ್ರೆ ಈ ಗುಡ್ಡದಿಂದ ಹುಟ್ಟುತ್ತೆ. ಈ ಗುಡ್ಡದಿಂದ ಹೇಗೆ ಹುಟ್ಟುತ್ತಪ್ಪ ಅಂತ ಹೇಳಿದ್ರೆ ಇದು ಪಶ್ಚಿಮ ಘಟ್ಟದ ಬೆಟ್ಟದ ಸಾಲುಗಳು, ಗೋವಾದಿಂದ ಶುರುವಾದ್ರೆ ಅಪ್ ಟು ಕೇರಳದವರೆಗಿರುತ್ತೆ. ಸೊ ಇದ್ರ ಮೇಲೆ ಇರುವಂತ ದೊಡ್ಡ ದೊಡ್ಡ ಮರಗಳು, ಆ ಮರಗಳು ಏನಂತ ಇದ್ರೆ ಬಂಗಾಳ ಕೊಳ್ಳಿಯಿಂದ ಏನು ಶುರುವಾಗುತ್ತೆ ಮಾನ್ಸೂನು, ಅದು ಮುಂದೆ ಅರಬ್ಬಿ ಸಮುದ್ರಕ್ಕೆ ಹೋಗುವವರೆಗೂ ಅಂದ್ರೆ ಹಿಂಗಾರು ಮುಂಗಾರು ನಾವೇನು ಹೇಳ್ತೇವೆ ಅಲ್ಲಿ ಹೋಗುವಂತ ಅಂದ್ರೆ ಆ ಮೋಡಗಳೇನು ಹೋಗ್ತಾ ಇರ್ತವೆ, ಆ ಮೋಡಗಳನ್ನು ಅಬ್ಸರ್ವ್ ಅಂದ್ರೆ ಚುಂಬನ ಶಕ್ತಿ ಇಟ್ಕೊಂಡಿರುವಂತ ಮರಗಳು, ಆ ಚುಂಬಿಸ್ತವೆ. ಚುಂಬಿಸಿ ಆ ಮರ ದೊಡ್ಡ ದೊಡ್ಡ ಗಾತ್ರದ ಮರ ಏನಾಗಿರುತ್ತೆ ಅಂದ್ರೆ ತನ್ನ ಬೇರು ಮುಖಾಂತರ ಆ ಗುಡ್ಡದಲ್ಲಿ ಅಂತ ಹೇಳಿದ್ರೆ ಮನುಷ್ಯನ ದೇಹ ಹೇಗಿರುತ್ತೆ, ಇದ್ರ ಬ್ಲಡ್ ನಮ್ಗೆ ಹೇಗೆ ರಕ್ತ ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಒಂದು ಲೈನ್ ಹರಿತಾ ಇರುತ್ತೆ, ಇದೇ ರೀತಿ ಆ ನರ್ವ್ ಸಿಸ್ಟಮ್ ಅಂತ ಹೇಳಿದ್ರೆ ಆ ಗುಡ್ಡದ ಮೇಲಿರುವಂಥ ಮರದ ಏನು ಬೇರುಗಳಿದೆ ಅದು ನೀರನ್ನಾಗಿ ಪರಿವರ್ತಿಸಿ ಒಂದು ಲೈನ್ ಮಾಡಿ ಹರಿಸ್ತಾ ಇರ್ತವೆ. ಹೀಗಾಗಿ ಇವತ್ತು ಮಾಧ್ಯಮಗಳಲ್ಲಿ ಬೇಕಾದಷ್ಟು ವಿಡಿಯೋಗಳಲ್ಲಿ ನೋಡಿದಾಗ ನಿಮ್ಗೆ ಆ ಗುಡ್ಡ ಕಟ್ ಮಾಡಿದಾಗ ಅಲ್ಲೆಲ್ಲೆಲ್ಲೆಲ್ಲೇ ನೀರಿನ ಜರಿ ಕಾಣುತ್ತೆ. ಸೊ ಆ ಜರಿ ಏನಿದೆ ಅಂತ ಹೇಳಿದ್ರೆ ಮುಂದೋಗಿ ಅದೇ ನದಿಯಾಗಿ ಮಾಡುತ್ತೆ. ಆದ್ರೆ ಹೈವೇ ಮಾಡೋಕ್ಕಿಂತ ಮೊದಲು ಯಾರಾದ್ರೂ ಯೋಚನೆ ಮಾಡಿರ್ತಾರ? ಇವರು ಬಾತಿ ಬುದ್ಧಿವಂತರು ಇರ್ತಾರೆ, ಬೇಕಾದಂತ ಮಹಾನ್ ಧ್ಯಾನಿಗಳಿರ್ತಾರೆ, ಇಲ್ಲಿ ವಿಜ್ಞಾನಿಗಳಿರ್ತಾರೆ, ಎಲ್ಲರೂ ಇರ್ತಾರೆ. ಆದ್ರೂ ಏನಂತ ಹೇಳಿದ್ರೆ ಶಾರ್ಟ್ ಕಟ್ ಹೈವೇ ಮಾಡಬೇಕು, ಅರ್ಜೆಂಟಾಗಿ ಹೈವೇ ಮಾಡಿದ ಕೂಡಲೇ ಟೋಲ್ ಗೇಟ್ ಇಡಬೇಕು, ಅರ್ಜೆಂಟಾಗಿ ದುಡ್ಡು ಕಲೆಕ್ಷನ್ ಆಗಬೇಕು, ಅಯ್ಯೋ
ಅಭಿವೃದ್ಧಿ ಮಾಡೋದು ಅಂತ ಹೇಳಿ. ಸುಮಾರು ಜನ ಆ ರಸ್ತೆಯಲ್ಲಿ ಹೋಗೋತಿ ತುಂಬಾ ಖುಷಿ ಪಡ್ತಾರೆ, ಅಯ್ಯೋ ನೋಡಿ ಅಂತ ಹೇಳಿದ್ರೆ ಸುಮಾರು ಜನ ತಮ್ಮ ಪರಿಸರದ ಪ್ರೇಮ ಹೈವೇದ ಮೇಲೆ ತೀರಿಸ್ಕೊಂಡ್ಬಿಡ್ತಾರೆ. ಏನ್ ಮಾಡಿದಾರೆ ಅದ್ಭುತವಾದ ರಸ್ತೆ, ಸೂಪರ್ ಡೂಪರ್ ಅಂತಾರೆ. ಆದ್ರೆ ಅದು ಮುಂದೆ ಒಂದ್ ದಿವಸ ಮುಂದಿನ ಸಾವಿನ ನುಡಿ ಬರೀತಂತ ಯಾರು ಯೋಚನೆ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಅದೇ ರಸ್ತೆಯಲ್ಲಿ ಹೋಗುವ ಹೊತ್ತಿಗೆ ಲಾರಿಗಳ ಸಡನ್ ಆಗಿ ಮಣ್ಣೊಳಗೆ ಹುದುಗಿ ಹೋಗ್ಬಿಟ್ಟಿದೆ. ದೊಡ್ಡ ದೊಡ್ಡ ಕಾಸ್ಟ್ಲಿ ಕಾರ್ಗಳ ಮಣ್ಣೊಳಗೆ ಅಲ್ಲೇ ಹುದುಗಿ ಹೋಗ್ಬಿಟ್ಟಿದೆ. ಟ್ಯಾಂಕರ್, ಗ್ಯಾಸ್ ಇರುವಂತ ಟ್ಯಾಂಕರ್ ಅಲ್ಲಿ ನೀವು ವಿಡಿಯೋದಲ್ಲಿ ನೋಡಬಹುದು, ಪಕ್ಕದಲ್ಲಿ ತಿರುಗಿ ನೋಡಿದ್ರೆ ನದಿಯಲ್ಲಿ ತೇಲಾಡ್ತಾ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ನದಿಯ ಮಣ್ಣೇನು ಕುಸಿಯುತ್ತೆ. ಯಾಕೆ ಕುಸಿಯುವುದಿಲ್ಲ ಹೇಳಿ ಅಂತ ಹೇಳಿದ್ರೆ, ಪ್ರತಿ ಒಂದು ಆ ಇಡೀ ಗುಡ್ಡದ ಒಳಗೆ ಪೂರ್ತಿ ಲೈಫ್ ಲೈನ್, ನದಿಯ ನೀರಿನ ಲೈಫ್ ಲೈನ್ ಇರುತ್ತೆ. ಅದೇ ನೀರೇ ಮುಂದೊಂದು ಕಡೆ ಹೋಗಿ ಹಳ್ಳ ಆಗತ್ತೆ, ಹಳ್ಳ ಆಗಿ ದೊಡ್ಡ ತೊರೆ ಆಗತ್ತೆ, ತೊರೆ ಆಗಿ ಅದು ನದಿಯಾಗಿ ಹರಿಯುತ್ತೆ. ಈ ರೀತಿ ಆ ಮಣ್ಣು ಕುಸಿದ ಕೂಡಲೇನೆ ಆ ಮಣ್ಣು ಏನಿದೆ ಆ ಗುಡ್ಡದ ಸಮೇತನ ರೋಡ್ ಕಿತ್ಕೊಂಡೋಗಿ ಪಕ್ಕದಲ್ಲಿ ಇರುವಂತ ಗಂಗವಳ್ಳಿ ನದಿಯಲ್ಲಿ ಬೀಳುತ್ತೆ. ಆ ಮಣ್ಣು ಎಷ್ಟು ಇರುತ್ತೆ ಅಂತ ಹೇಳಿದ್ರೆ, ಮುಂದೆ ಆ ಪಕ್ಕದಲ್ಲಿ 3 ಮನೆಗಳಿರ್ತಾವೆ, ಆ ತುದಿಯಲ್ಲಿ 3 ಮನೆಗಳಿರುತ್ತೆ. ಅಲ್ಲಿ ನೀವು ಅಲ್ಲಿ ನೋಡ್ಬೋದು, ಆ ತೆಂಗಿನ ಮರಗಳೆಲ್ಲ ಕಾಣ್ತಾ ಇದೆ, ಅಲ್ಲಿ 3 ಮನೆಗಳಿರ್ತವೆ. ಆ 3 ಮನೆ ಕುಸಿದೋಗುತ್ತೆ. ಈಗ ಅವ್ರು ಎಲ್ಲೆಲ್ಲಿದ್ದಾರೆ, ಏನು ಯಾವ್ಯಾವ ಕ್ಯಾಂಪ್ ಅಲ್ಲಿ ಇದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ. ನಾವು ಯಾವುದೇ ಕೆಲಸ ಅಂದ್ರೆ ಪ್ರಕೃತಿಯ ವಿರುದ್ಧ ಹೋದಾಗ ಪ್ರಕೃತಿ ನಮ್ಮನ್ನ ಯಾವತ್ತೂ ಇದು ಮುಗಿಸುತ್ತೆ ಅನ್ನೋದು. ಯಾಕಂತ ಹೇಳಿದ್ರೆ ನಾವು ಮಳೆ ಬಂದಿಲ್ಲ ಅಂದ ಕೂಡ್ಲೇನೆ ಸಾವಿರಾರು ಕೋಟಿ ಬಗ್ಗೆ ಯೋಜನೆಗಳನ್ನ ರೆಡಿ ಮಾಡಿದ್ ಬಿಡ್ತೇವೆ. ಅಲ್ಲಿ ಡ್ಯಾಮ್ ಕಟ್ಟಬೇಕು, ಇಲ್ಲಿ ಡ್ಯಾಮ್ ಕಟ್ಟಬೇಕು, ಇದು ಮಾಡ್ಬೇಕಂತ ಹೇಳಿ. ಆದ್ರೆ ಯಾವತ್ತೂ ಒಂದು ಚಿಕ್ಕ ಮುಂದಾಲೋಚನೆ ಮಾಡೋದಿಲ್ಲ. ಹೈವೇಗಳು, ರಸ್ತೆಗಳ ನಿರ್ಮಾಣ ಮಾಡೋತ್ತಿಗೆ ಇಲ್ಲಿ ರಸ್ತೆಗಳ ನಿರ್ಮಾಣ ಮಾಡಿದ್ರೆ ಉಳಿತಾ ಇಲ್ಲ ಅಂತ ನಾವು ಯಾವತ್ತೂ ಯೋಚನೆ ಮಾಡೋದಿಲ್ಲ. ಅದಕ್ಕೆ ಈ ರೀತಿ ಅಂತ ಹೇಳಿದ್ರೆ ನೀವು ನೋಡ್ಬೋದು. ಯಾಕಂತ ಹೇಳಿದ್ರೆ ಇದೇನು ಇಲ್ಲಿವರೆಗಂತಲ್ಲ, ಈ ರಸ್ತೆ ಪ್ರಾರಂಭವಾಗಿದ್ದು ಮಂಗಳೂರು ಬಿಸಿ ರೋಡ್ವರೆಗೆ ಇರುತ್ತೆ. ಮಂಗಳೂರಿನಿಂದ ಬಿಸಿ ರೋಡ್ ಮಧ್ಯಾಹ್ನ ಬೇಕಾದಷ್ಟು ದೊಡ್ಡ ದೊಡ್ಡ ಕಟ್ಟಡಗಳನ್ನ ನಿರ್ಮಾಣ ಮಾಡಿದ್ದಾರೆ. ಇದೇ ರೀತಿ ಗುಡ್ಡ ಕಟ್ ಮಾಡೋದೀಗ ಅದೇ ರೀತಿ ಸುಮಾರು ಬಿಲ್ಡಿಂಗ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅದು ಯಾವಾಗ ಕುಸಿದು ಬಿಡುತ್ತೋ ದೇವರೇ ಬಲ್ಲ. ನಾವು ಒಂದು ಯೋಚನೆ ಮಾಡಬೇಕು, ಒಂದು ಇಡೀ ಕುಟುಂಬನೇ ಅಲ್ಲಿ ನೀರಿಗೆ ಹೋಗ್ಬಿಟ್ಟಿದೆ. ಆಮೇಲೆ ಎಷ್ಟು ಜನ ಸತ್ತಿದಾರಂತ ಇನ್ನೂವರೆಗೂ ಲೆಕ್ಕ ಇಲ್ಲ. ಮಳೆಯನ್ನ ನಾವೆಲ್ಲರೂ ನಿರೀಕ್ಷಿಸ್ತಾರೆ, ಮಳೆ ಬರ್ಬೇಕಂತ ಹೇಳಿ. ಆದ್ರೆ ಮಳೆ ಬರುವಂತ ಜಾಗದಲ್ಲಿ, ನದಿ ಹುಟ್ಟು ಜಾಗದಲ್ಲಿ, ಆಮೇಲೆ ಮರಗಳನ್ನ ಕಡಿದ್ರೆ, ಯಾಕಂದ್ರೆ ಈ ಗುಡ್ಡದಲ್ಲಿ ಏನಾಗಿರುತ್ತೆ, ನೂರಾರು ಸಾವಿರಾರು ವರ್ಷಗಳಿಂದ ಮರಗಳಿರ್ತವೆ. ಆ ಮರಗಳೇನಂದ್ರೆ ಮರಗಳ ಸಂತತಿ ಬೆಳೆದಿರುತ್ತೆ ಲಕ್ಷಾಂತರ ವರ್ಷದಿಂದ. ಅದರ ಬೇರುಗಳು ಏನಂತ ಹೇಳಿದ್ರೆ ಆ ಮಣ್ಣನ್ನ ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ. ಅಲ್ಲೋಗಿ ನಾವು ಗುಡ್ಡನ ಕಟ್ ಮಾಡಿಬಿಟ್ರೆ ಆಮೇಲೆ ಸರಿ ಈ ಹೈವೇ ನಿರ್ಮಾಣ ಮಾಡಿದರೆ ಇದಕ್ಕೆ ಏನಾದ್ರು ಅಂತ ಹೇಳಿ. ಕಳೆದ ಈ 7-8 ವರ್ಷದಿಂದ ಹೈವೇ ನಿರ್ಮಾಣ ಆಗ್ತಾ ಇದೆ. ಹೈವೇ ನಿರ್ಮಾಣ ಆಗುವತ್ತಿಗೆ ತುಂಬಾ ಅರ್ಜೆಂಟಲ್ಲಿ ನಿರ್ಮಾಣ ಮಾಡಬೇಕು. ಆ ಕಡೆಯಿಂದ ಅಂತ ಹೇಳಿದ್ರೆ ಆ ಕಡೆ ಗುಡ್ಡ ಇದೆ, ಗುಡ್ಡದಿಂದ ನೀರು ಇಳಿದ್ರೆ ಅದಕ್ಕೆ ಸರಿಯಾಗಿ ಹೋಗುವಂತ ರಸ್ತೆಗಳನ್ನ ಹೈವೇ ಮಾಡೋಕ್ಕಿಂತ ಮೊದಲು ಕೆಳಗೆ ಮಾಡಬೇಕು. ಆದ್ರೆ ಎಲ್ಲಿದೆ, ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತ ಹೇಳ್ಬೋದಂದ್ರೆ, ಸುಮಾರು ಮಳೆಗಾಲದಲ್ಲಿ ಅಲ್ಲಿ ಸುಮಾರು ಆಕ್ಸಿಡೆಂಟ್ಗಳಾಗಿದೆ ಈ ಹೈವೇದಲ್ಲಿ, ರಸ್ತೆಗಳಲ್ಲಿ. ಆಮೇಲೆ ಏನು ಈ ಗುಡ್ಡನ ಕಡಿತಾರೆ, ಅಲ್ಲಿ ಕಲ್ಲಿನಿಂದ ತಡೆಗೋಡೆ ನಿರ್ಮಾಣ ಮಾಡಬೇಕು. ಯಾರು ಕೇಳ್ತಾರೆ? ಇವೆಲ್ಲಾನು ಮಾಡ್ಬೇಕಂತ ಹೇಳಿ ರೂಲ್ಸು ರೆಗ್ಯುಲೇಷನ್ ಎಲ್ಲ ಇರುತ್ತೆ. ಆದ್ರೆ ಎಲ್ಲಾನು ಶಾರ್ಟ್ ಕಟ್. ಯಾಕೆಂದ್ರೆ ಇಲ್ಲಿ ಮನುಷ್ಯನ ಜೀವಕ್ಕೆ ಬೆಲೆ ಇಲ್ಲ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾವೇನು ಮಾಡ್ತಾ ಇದ್ದೇವೆ ಆ ಕೆಲಸ ನಾವು ಮಾಡ್ತಾ ಇರೋದು ಉಪಯೋಗ ಇದೇನೆ ಇಲ್ಲ, ಇದನ್ನ ಬೇರೆ ನಾವು ವೈಜ್ಞಾನಿಕ ರೂಪದಿಂದ ಮಾಡ್ಬೇಕಂತ ಯಾರು ಯೋಚನೆ ಮಾಡೋದಿಲ್ಲ. ಯಾಕಂದ್ರೆ ನಾವು ಅರ್ಜೆಂಟಾಗಿ ನಿರ್ಮಾಣ ಮಾಡಬೇಕು, ಟೋಲ್ ಗೇಟ್ ಇಡಬೇಕು, ದುಡ್ಡು ತಗೊಳ್ಬೇಕು. ಅದನ್ನು ವಿಶೇಷವಾಗಿ ಪಶ್ಚಿಮ ಘಟ್ಟದಲ್ಲಿ ಅಭಿವೃದ್ಧಿ ಕೆಲಸ ನಾವು ಮಾಡಬೇಕಾದ್ರೆ ಯಾರ್ದೋ ಒತ್ತಾಸೆಗೆ ಅಭಿವೃದ್ಧಿ ಮಾಡೋದಿಲ್ಲ. ದೊಡ್ಡ ದೊಡ್ಡ ವಿಜ್ಞಾನಿಗಳು, ತಜ್ಞರು ಏನು ಅವರು ಹೇಳ್ತಾರೆ ಆ ಮಾರ್ಗದರ್ಶನ ತಗೊಂಡು ಅಲ್ಲಿ ಕೆಲಸ ಮಾಡಬೇಕಾಗತ್ತೆ. ನಿಮ್ಗೆ ಹೈವೇ ಇಲ್ಲ ಅಂತ ಹೇಳಿದ್ರು, ಚಿಕ್ಕ ರಸ್ತೆ ಇದ್ರು ಸ್ವಲ್ಪ ಲೇಟ್ ಆಗುತ್ತೆ, ಆದ್ರೆ ಎಷ್ಟು ಪ್ರಾಣ ಉಳಿದಿಲ್ಲ. ಇದೇ ಹೈವೇದಲ್ಲಿ ಸುಮಾರು ಸರಿ ಎಷ್ಟು ಜೀಪ್ಗಳು, ವ್ಯಾನ್ಗಳು, ಲಾರಿಗಳು, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಗ್ಯಾಸ್ ತಗೊಂಡೋಗುವಂತ ಟ್ಯಾಂಕರ್ಗಳೇ ಪಲ್ಟಿ ಹೊಡೆದಿದ್ದಾವೆ. ಆದ್ರೆ ಇದನ್ನ ಯಾರೂ ಯೋಚನೆ ಮಾಡೋದಿಲ್ಲ. ಯಾಕಂದ್ರೆ ಅರ್ಜೆಂಟಾಗಿ ಎಲ್ಲರೂ 100-150 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೇಕು ಅನ್ನುವಂಥ ಧಾವಂತದಲ್ಲಿ ಇರುವಾಗ ನಾವು ಏನು ಮಾಡ್ತಾ ಇದ್ದೇವೆ ಅನ್ನೋದು ಫಸ್ಟ್ ನಾವು ಯೋಚನೆ ಮಾಡಬೇಕು. ಯಾಕಂದ್ರೆ ನದಿಗಳ ಮೂಲ, ಈಗ ನಾನೇನು ಹೇಳಿದೆ, ಈ ಹೈವೇದಲ್ಲಿ ಸುಮಾರು ಒಂದು 40-50 ಕಿಲೋಮೀಟರಲ್ಲೇನೆ ಸುಮಾರು ನದಿಗಳ ಮೂಲಗಳಲ್ಲಿ ನಾಶ ಆಯ್ತು ಈ ಹೈವೇ ನಿರ್ಮಾಣದಿಂದ. ಆ ನೀರಿನ ಲೈಫ್ ಲೈನ್ಸ್ ಹೋಯ್ತು. ಎಷ್ಟೋ ವರ್ಷಗಳಿಂದ ಇರುವಂತ ಮರಗಳು ಬಿದ್ದು ಕೆಳಗೆ. ಸರಿಯಲ್ಲಿ ಕಲ್ಲಿನ ತಡೆಗೋಡೆ ನಿರ್ಮಾಣ ಮಾಡಿದ್ರ ಇಲ್ಲ. ಈ ರೀತಿ ಗುಡ್ಡ ಕಡ್ದು ಶಾರ್ಟ್ಕಟ್ ರೋಡ್ ಮಾಡ್ತೇನೆ ಅನ್ನೋದಕ್ಕೆ
ಇದು ಬೆಸ್ಟ್ ಎಕ್ಸಾಂಪಲ್. ಈಗ ಸತ್ತವ್ರಿಗೆ ಯಾರು ಇದಾಗ್ತಾರೆ? ಈ ಸತ್ತ ಜೀವಗಳು, ಆ ಬಲಿ, ಆ ಫ್ಯಾಮಿಲಿ, ಇಡೀ 6 ಜನರ ಕುಟುಂಬ. ತುಂಬಾ ಬೇಜಾರು ಅನ್ಸೋದಂದ್ರೆ ಕುಟುಂಬನೇ ಇಲ್ಲ ಅಲ್ಲಿ. ಅವ್ರೇನೋ ಒಂದು, ಅವ್ರಿಗೆ ಗೊತ್ತಿರೋದಿಲ್ಲ ಪಾಪ, ಅಲ್ಲೇನೋ ಒಂದು ಆ ಗುಡ್ಡ ಎಲ್ಲಿ ಇರುತ್ತೆ, ಆ ಜಾಗದಲ್ಲಿ ಒಂದು ಹೋಟ್ಲ್ ಏನೋ ಒಂದು ಮಾಡಿರ್ತಾರೆ ಅವರು. ಆ ನೋಡ್ಬೋದು ನೀವು ವಿಡಿಯೋದಲ್ಲಿ, ಹೇಗಿತ್ತು ಆ ಹೋಟ್ಲು, ಈಗ ಹೇಗಿದೆ ಅಂತೇಳಿ ಆ ಜಾಗ ಅಂತೇಳಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇಷ್ಟೆಲ್ಲ ಮಾಡಿದ ನಂತರ ಇವತ್ತು 100 ಜನ ಅಲ್ಲಿ ಶವಗಳನ್ನು ಹುಡುಕ್ತಾ ಇದ್ದಾರೆ, ಲಾರಿಗಳನ್ನು ಹುಡುಕ್ತಾ ಇದ್ದಾರೆ, ಯಾವ ಗಾಡಿ ಬಿದ್ದಿದೆ ಅಂತ ಹುಡುಕ್ತಾ ಇದ್ದಾರೆ. ಇದ್ರದ್ದು ಎಷ್ಟು 100 ಕೋಟಿ ಖರ್ಚು. ಇದು ಯಾರ ಖರ್ಚು? ಇದನ್ನೂ ಸರ್ಕಾರದ ಇದ್ರ ಮೇಲೆ ಬರುತ್ತಾ? ಇದನ್ನೇ ಮೊದಲು ಯೋಚನೆ ಮಾಡಿಬಿಟ್ಟಿದ್ರೆ, ಇದನ್ನ ಯಾವತ್ತೂ ಪರಿಸರದ ವಿರುದ್ಧ ನಾವು ಹೋಗ್ತೇವೆ ಅಂತ ಹೇಳಿದ್ರೆ, ಪರಿಸರ ಮುನಿಸ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ. ಆಮೇಲೆ ಸುಮಾರು ಜನರು ಏನಂತ ಹೇಳಿದ್ರೆ, ಮಳೆ ಬರ್ಬೇಕು ಎಲ್ಲರಿಗೂ ನದಿಯಲ್ಲಿ ನೀರಿರಬೇಕು. ಆಮೇಲೆ ಬೇಸಿಗೆಯಲ್ಲಿ ನೀರು ಸಮಸ್ಯೆ ಆದ ಕೂಡಲೇ ಎಲ್ಲರಿಗೂ ಸಮಸ್ಯೆಗಳು, ಎಲ್ಲ ಕಡೆ ನೀರಿಲ್ಲ, ಅದು ಇಲ್ಲ, ಇದು ಇಲ್ಲ, ಹಾಹಾಕಾರ ಅಂಥೇಳಿ. ಆದರೆ ಹಾಹಾಕಾರದ ಮೂಲ ಸೃಷ್ಟಿನ ಯಾರು ಮಾಡಿದ್ರು ಅಂತ ನಮ್ಮಂಥವರೇ ಮಾಡಿದ್ರು, ನಮ್ಮನ್ನು ಆಳೋರು ಮಾಡಿದ್ರು. ಇವತ್ತಿಷ್ಟು ಜೀವಗಳು ಹೋಗಿದೆ, ಅಷ್ಟು 100 ಕೋಟಿಯಲ್ಲಿ ಲಾಸ್ ಆಗಿದೆ. ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ನಮ್ಮ ಅವೈಜ್ಞಾನಿಕ ಏನೋ ಒಂದು ಕಾಮಗಾರಿ ಇದೆ, ರಸ್ತೆಗಳ ನಿರ್ಮಾಣ ಇದೆ, ಆಮೇಲೆ ಹವಾಮಾನ ವೈಪರ್ಯತೆ ಅಂತ ಹೇಳಿದ್ರೆ ಈ ರೀತಿ ಮರಗಳನ್ನ ಕಡಿದು ದೊಡ್ಡ ಸಿಮೆಂಟ್ ಹೈವೇಗಳನ್ನ ಯಾವಾಗ ನಿರ್ಮಿಸ್ತೇವೆ, ಇದು ಯಾವತ್ತೂ ಪ್ರಕೃತಿ ವಿಕೋಪಕ್ಕೆ ಕಾರಣ ಆಗುತ್ತೆ. ನಮ್ಮ ಮುಂದೆನೆ ನಮ್ಮ ನಾಶವನ್ನ ನಾವು ನೋಡ್ತಾ ಅನ್ನೋದಕ್ಕೆ ಈ ರೀತಿ ಘಟನೆ ನಡೆದಾಗ ಅಷ್ಟೇ ಗೊತ್ತಾಗುತ್ತೆ. ಹೀಗಾಗಿ ದಯವಿಟ್ಟು ಪರಿಸರ ಪ್ರಕೃತಿ ಬಗ್ಗೆ ಯೋಚನೆ ಮಾಡಿ, ಯಾವುದೇ ಕಾಮಗಾರಿ ಮಾಡೋಕ್ಕಿಂತ ಮೊದಲು, ದೊಡ್ಡ ರಸ್ತೆಗಳನ್ನೇ ನಿರ್ಮಾಣ ಮಾಡೋಕ್ಕಿಂತ ಮೊದಲು ದಯವಿಟ್ಟು ಯೋಚನೆ ಮಾಡಿ. ಇಲ್ಲ ಅಂದ್ರೆ ಈ ರೀತಿಯ ಘಟನೆಗಳು ಈ ವರ್ಷದಲ್ಲೇ ಇನ್ನೆಷ್ಟು ಸಂಭವಿಸ್ತಾವೋ ನಮ್ಮ ಮುಂದೆ ಕಾದು ನೋಡುವ. ಈ ದುರಂತಕ್ಕೆ ಬಲಿಯಾಗಿದ್ದಾರೆ ಪಾಪ. ರಸ್ತೆಯಲ್ಲಿ ಅವ್ರಿಗೇನೂ ಗೊತ್ತಿಲ್ಲ ಪಾಪ. ಅವ್ರಿಗೆಲ್ಲರಿಗೂ ಒಂದು ಸರ್ಕಾರ ಒಂದು ಪರಿಹಾರ ಕೊಟ್ಟು, ಮತ್ತೆ ಸರ್ಕಾರ ಈ ರಸ್ತೆಯಲ್ಲಿ ಅಂದ್ರೆ ವಿಶೇಷವಾಗಿ ಈ ಒಂದು ಹೈವೇ ಏನಿದೆ, ಈ ಹೈವೇಯಲ್ಲಿ ಇನ್ನಾದರೂ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ. ವಿಶೇಷವಾಗಿ ಎಲ್ಲೆಲ್ಲಿ ಭೂಮಿ ಅಂದ್ರೆ ದೊಡ್ಡ ಪಶ್ಚಿಮ ಘಟ್ಟವನ್ನು ಕಡ್ದಿದ್ದಾರೆ, ಆದ್ರೆ ಅಕ್ಕಪಕ್ಕ ಇರುವಂಥ ಮನೆ ಇರ್ಬೋದು, ಹೋಟ್ಲ್ ಇರ್ಬೋದು, ದಿನಸಿ ವ್ಯಾಪಾರ ಮಾಡೋರು ಇರ್ಬೋದು, ಇವರೆಲ್ಲರೂ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ, ಸರ್ಕಾರನು ಇವರನ್ನ ಬದುಕಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ. ಯಾಕಂದ್ರೆ ಈ ರೀತಿ ಅನಾಹುತ ಇನ್ನು ಮುಂದೆ ಸುಮಾರು ನಡ್ಕೊಂಡು ಹೋಗುತ್ತೆ. ಹೀಗಾಗಿ ಮೊದಲು ಇಲ್ಲಿ ಸರ್ಕಾರ ಜನರಲ್ಲಿ ಜನಜಾಗೃತಿ ಮೂಡಿಸಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸುವ. ಧನ್ಯವಾದ.